ಊರ್ ಕಡೆ ಎಲ್ಲ ಹೇಗೆ ಅಂದ್ರೆ ತಲೆ ಸುತ್ತ ಬಿದ್ರೋ ಅಥವಾ ಹಾರ್ಟ್ ಅಟ್ಯಾಕ್ ಆಗಿತ್ತೋ ಏನೋ ಒಂದು ಸಂದರ್ಭದಲ್ಲಿ ಕಾಲು ಉಜ್ಜೋದು ಕೈ ಉಜ್ಜೋದು. ಇಮಿಡಿಯೇಟ್ ಕೊಲ್ಯಾಪ್ಸ್ 5 to 10 minutes ಇಫ್ ಯು ಡೂ CPR ಏನಾದರೂ ಮಾಡಿದ್ರೆ ದೇರ್ ಇಸ್ ಎ ಚಾನ್ಸಸ್ ಆಫ್ ಸರ್ವೈವಲ್. ಈಗ 10,000 ಸ್ಟೆಪ್ ಮಾಡೋದು ಇವತ್ತಿನ ಟ್ರೆಂಡ್. ಸಣ್ಣ ಹುಡುಗನಿಗೂ ಸ್ಟ್ರೆಸ್ ಇದೆ, ದೊಡ್ಡ ಬ್ಯಾಗ್ ಪುಸ್ತಕ ಕಳಿಸ್ತಾರೆ ಓದು. ಇವಾಗೆಲ್ಲ ದೊಡ್ಡ ದೊಡ್ಡ ಪುಸ್ತಕ, ಹೌದು, ಮಗು ಹೌದು. 10 kg ತೂಕ ಅದಕ್ಕೆ 20 kg ಪುಸ್ತಕ ಹಾಕಿರ್ತಾರೆ. ಹೌದು. ಪೇರೆಂಟ್ಸ್ ಇದಕ್ಕೆ ನೀನು ಇಂಜಿನಿಯರಿಂಗ್ ಹೋಗ್ಬೇಕು, ಮೆಡಿಸಿನ್ ಹೋಗ್ಬೇಕು, ನೀನು ಹಿಂಗೆ ಬರಬೇಕು, ನೀನು ಹಿಂಗೆ ಆಗಬೇಕು, ಈ ಥರ ಪ್ರೆಷರ್ ಮಾಡಿ ಮಕ್ಕಳನ್ನ ಬೆಳೆಸೋದು. ಆ ಚಿಕ್ಕಂದಿಂದ ನಾವು ಅಕ್ಯುಮುಲೇಟಿಂಗ್ ಸ್ಟ್ರೆಸ್. ಸರ್, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ನಿಯರ್ ಯಾವ್ದಾದ್ರು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಬಟ್ ಅಲ್ಲಿ ಡಾಕ್ಟರ್ಸ್ ಇರಲ್ವಾ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಆ ಕ್ಷಣದಲ್ಲಿ ನಮ್ಮ ಜೀವವನ್ನ ನಾವು ಹೇಗೆ ಉಳಿಸ್ಕೊಳ್ಬೇಕು? ಫಸ್ಟ್ ಏನು ಮಾಡ್ಬೇಕಂದ್ರೆ ಹೆಲ್ಪ್ ಕರಿಬೇಕು. ಫಸ್ಟ್ ಎಲ್ಲೋ ಒಂದು ಯಾರಾದರೆ ಫಸ್ಟು ನೀವು ಈಗ ಎಲ್ಲೋ ಇರ್ತಾರೆ ರಿಮೋಟ್. ಈಗ ಸಣ್ಣ ಮಕ್ಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಯಾರಿಗೆ ಏನಾಗುತ್ತೆ ಗೊತ್ತಿಲ್ಲ. ಫಸ್ಟ್ ಯು ಶುಡ್ ಕಾಲ್ ಫಾರ್ ದ ಹೆಲ್ಪ್. ದೆನ್ ಸೆಕೆಂಡ್ ಯು ಹ್ಯಾವ್ ಟು ಅಲರ್ಟ್ ಫಾರ್ ಅನ್ ಆಂಬುಲೆನ್ಸ್. 108 ಯು ಹ್ಯಾವ್ ಟು ಕಾಲ್ ಫಾರ್ ಅನ್ ಆಂಬುಲೆನ್ಸ್. ಥರ್ಡ್, ಆ ಪೇಷಂಟ್ ಏನಾಗಿದೆ ನೋಡಿ. ಸೀನಿಯರ್ ಸಿಟಿಸನ್ಸ್ಗೆ ಅವರ ಏನು ವಯಸ್ಸವರ ಸೀನಿಯರ್ ಸಿಟಿಸನ್, ದಟ್ ವಿ ಹ್ಯಾವ್ ಟು ಅಲರ್ಟ್. ಸೀನಿಯರ್ ಸಿಟಿಸನ್ ಆಗಿದ್ರೆ ಅವ್ರ ಟ್ಯಾಗ್ ಇದೆಯಾ, ಅವ್ರದ್ದು ಏನು ಮೆಡಿಕಲ್ ಹಿಸ್ಟ್ರಿ ಇದೆಯಾ, ಏನಾದರೂ ಅವ್ರ ಜೋಬಲ್ಲಿ ಮೆಡಿಸಿನ್ ಇದೆಯಾ, ಮಾತ್ರೆ ಇದೆಯಾ, ಏನಂತ ಗೊತ್ತಾಗಬೇಕು. ಈಗ ಜಿಮ್ಮಲ್ಲಿ ಹೋದ್ರೆ ಎಷ್ಟೋ ಜನಕ್ಕೆ ಪೋರ್ ಆಗ್ಬೋದು, ಇನ್ನೊಂದು ಜಿಮ್ಮಿಗೆ ಹೋಗ್ಬಿಟ್ಟು ಸಡನ್ ಕೊಲ್ಯಾಪ್ಸ್ ಆಗೋದು. ವಿ ಡೋಂಟ್ ನೋ, ದಟ್ ಇಸ್ ಸಡನ್ ಇನ್ಸ್ಟೆಂಟ್ MI. ಸೊ ಸಡನ್ MI ಗೊತ್ತಾಗಲ್ಲ. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಎ CPR. ಸೊ ಎವ್ರಿಬಡಿ ಶುಡ್ ನೋ CPR ಪ್ರೋಗ್ರಾಮ್, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂತ ಕರೀತಾರೆ. CPR ಮಾಡೋದು ಹೆಂಗೆ ಅನ್ನೋದು ನಮ್ಮ ಎಮರ್ಜೆನ್ಸಿ ಮೆಡಿಸನಲ್ಲಿ ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಕೊಡ್ತಾರೆ. ಈಗ ಬಸ್ ಕಂಡಕ್ಟರ್ ಆಗ್ಬೋದು, ಪೊಲೀಸ್ ಅವ್ರು ಆಗ್ಬೋದು, ಎನಿ ಕಾಮನ್ ಮ್ಯಾನ್, ಈ ಸ್ವಿಮ್ಮಿಂಗ್ ಕೋಚ್ಗಳಾಗ್ಬೋದು, ಈ ಜಿಮ್ಮಲ್ಲಿ ಕೆಲಸ ಮಾಡೋದು ಜಿಮ್ ಟ್ರೈನರ್ಸ್ ಆಗ್ಬೋದು. ಎವ್ರಿಬಡಿ ಶುಡ್ ನೋ ದಿ CPR ಪ್ರೋಗ್ರಾಮ್. ಸೊ ಸಡನ್ನಾಗಿ ಏನು ಮಾಡಬೇಕು, ಯಾವ ಥರ ಪುಷಪ್ ಮಾಡಬೇಕು, ಯಾವ ಥರ ಇದು ಮಾಡಬೇಕು. ಸೊ ಇಮಿಡಿಯೇಟ್ CPR ಫಸ್ಟ್ ದಟ್ ಹಾಫ್ ಅನ್ ಅವರ್ ಟು 1 hour ಏನಿದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಇಮಿಡಿಯೇಟ್ ಕೊಲ್ಯಾಪ್ಸ್ 5 to 10 minutes ಇಫ್ ಯು ಡೂ CPR ಏನಾದರೂ ಮಾಡಿದ್ರೆ ದೇರ್ ಇಸ್ ಎ ಚಾನ್ಸಸ್ ಆಫ್ ಸರ್ವೈವಲ್. ಅವರು ಬದುಕ್ತಾರೆ. ಸೊ CPR ಮಾಡೋಕ್ಕೆ ಕರೆಕ್ಟ್ ಮೆಥಡಲ್ಲಿ CPR ಮಾಡಬೇಕು. ತಕ್ಷಣ ಆ್ಯಂಬುಲೆನ್ಸ್ ಕರಿಬೇಕು, ಹಾಸ್ಪಿಟಲ್ ಶಿಫ್ಟ್ ಮಾಡಬೇಕು. ಹಾಸ್ಪಿಟಲ್ ಹೋದರೆ ದೇ ವಿಲ್ ಡೂ ಎ ಪ್ರೊಫೆಷನಲ್ ವೇ ಆಫ್ ಡೂಯಿಂಗ್. ವೆಂಟಿಲೇಟರ್ನ ಹಾಕಿ ಪ್ರೊಫೆಷನಲ್ ವೇ ಆಫ್ ಮಿಷಿನ್ ವಿಲ್ ಡೂ ಅಂತ ಮಾಡಿದ್ರೆ ಸರ್ವೈವಲ್ ಚಾನ್ಸಸ್ ಜಾಸ್ತಿ. ಸೊ ಕಾಮನ್ ಮ್ಯಾನ್ ಶುಡ್ ನೋ CPR. and if you don't know, you immediately alert medical people, call ambulance, see that somebody trained. ಇಲ್ಲ ಅಂದ್ರೆ ವರ್ಷಕ್ಕೊಂದ್ಸಲ you should ಏನು ಹೇಳ್ತಾರೆ, ಗೆಟ್ ಟ್ರೈನ್ಡ್ ಇನ್ CPR. ಹೆಂಗೆ ಮಾಡೋದು, ಏನು ಮಾಡೋದು ಅಂತ ಟ್ರೈನ್ ಮಾಡ್ಕೊಬೇಕು. ಅಂಡ್ ಯು ಶುಡ್ ಡೂ ಎ CPR. ಸೊ ಯು ಕ್ಯಾನ್ ಸೇವ್ ದ ಲೈಫ್. ಸರ್, ಊರ್ ಕಡೆ ಎಲ್ಲ ಹೇಗೆ ಅಂದ್ರೆ ತಲೆ ಸುತ್ತ ಬಿದ್ರೋ ಅಥವಾ ಹಾರ್ಟ್ ಅಟ್ಯಾಕ್ ಆಗಿತ್ತೋ ಏನೋ ಒಂದು ಸಂದರ್ಭದಲ್ಲಿ ಕಾಲು ಉಜ್ಜೋದು ಕೈ ಉಜ್ಜೋದು ಅಥವಾ ಊದೋದು ಬಾಯಿಗೆ, ಈ ರೀತಿಯಾಗಿ ಮಾಡ್ತಾರೆ. ಈಗಲೂ ಕೂಡ ಇದು ಕೆಲವೊಂದಷ್ಟು ಜನ ಮಾಡ್ತಾರೆ. ಸೊ ಇದು ಮಾಡೋದು ನೆಸೆಸಿಟಿ ಇದೆಯಾ ಆ ಟೈಮ್ನಲ್ಲಿ ಅಂತ? ಅದನ್ನ ಹೇಳಿದ್ನಲ್ಲ, ಈಗ ಅನ್ಲೆಸ್ ದೇ ಆರ್ ಟ್ರೈನ್ಡ್ ಇಟ್ ಈಸ್ ನೋ ಯೂಸ್. ಈಗ ಎಲ್ಲ ಕೀ ಕೊಡ್ತಾರೆ, ಕೆಲವು ಹಳೆ ಪದ್ಧತಿಗಳು. ಈಗ ಮಳೆ ಮಿಂಚು ಹೊಡಿತಾಯಿತ್ತು, ಫಿಟ್ಸ್ ಆದರೆ ಇನ್ನೊಂದುವರೆ ಕೀ ಕೊಡ್ತಾರೆ, ಬಿದ್ದರೆ ಇದು ಮಾಡ್ತಾರೆ. ಸೊ ದೇ ಆರ್ ಓನ್ ಮೆಥಡಾಲಜಿ. ಈಗ ಏನು ಹೇಳ್ತಾರೆ, ದರ್ ಇಸ್ ಮಲ್ಟಿ ಸಿಸ್ಟಮ್ ಆಫ್ ಇದು. ಈಗ ಅಲೋಪತಿ ಬೇರೆ, ಆಯುರ್ವೇದ ಬೇರೆ, ಹೋಮಿಯೋಪತಿ ಬೇರೆ, ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತಾರೆ. ಹಂಗೆ ಒಂದೊಂದು, ಈಗ ಹಾವು ಕಚ್ಚಿದ್ರೆ ಸೊಪ್ಪು ಹಾಕ್ತಾರೆ, ನಮ್ದ್ರಲ್ಲಿ ನಾವು ಬೇರೆ ಥರ ಟ್ರೀಟ್ ಮಾಡ್ತೀವಿ. ಅವ್ರ ಮೆಥಡ್ ಹಿಂಗೆ, ಇದು ದೇರ್ ಇಸ್ ಎ ಡಿಫ್ರೆಂಟ್ ಮೆಥಡಾಲಜಿ. ಸೊ ಆಸ್ ಸಚ್ ವಾಟ್ ಈಸ್ ಏನು ಹೇಳ್ತಾರೆ ಸೈಂಟಿಫಿಕ್ ಬೇಸಿಸ್, ವಾಟ್ ಈಸ್ ಮಾಡರ್ನ್ ಮೆಡಿಸನ್ ಅಂತಂದರೆ ಇಟ್ಸ್ ಎ ಸೈಂಟಿಫಿಕ್ ಸ್ಟಡಿ. ಪ್ರತಿಯೊಂದನ್ನು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿ ಎಲ್ಲ ಪ್ರೊಫೆಷನಲ್ ಕೊಲೀಗ್ಸ್ ಕೂತ್ಕೊಂಡು, ಪಿಯರ್ ರಿವ್ಯೂ ಅಂತ ಕರಿತೀವಿ, ಪ್ರೊಫೆಷನಲ್ ಆಗಿ ಕೂತ್ಕೊಂಡು ಸೇಮ್ ಡಾಕ್ಟರ್ಗಳು ಕೂತ್ಕೊಂಡು ಸ್ಟಡಿ ಮಾಡಿ ವರ್ಷಾನುಗಟ್ಟಲೆ ರಿಸರ್ಚ್ ಮಾಡಿ ಅದಕ್ಕೇನೋ ಒಂದು ಮಾಡಿರ್ತಾರೆ. ಸೊ ದಟ್ ಈಸ್ ಎ ವ್ಯಾಲಿಡ್ ಡಾಕ್ಯುಮೆಂಟ್. ಈಗ ಸುಮ್ಮನೆ ಅವ್ರು ಏನಂದ್ರೆ ವಿ ಡೋಂಟ್ ನೋ ದಿ ಡೆಪ್ತ್ ಆಫ್ ದಟ್ ಇದು. ಸೊ ಅನ್ಲೆಸ್ ಎ ಸೈಂಟಿಫಿಕ್ ಮಾಡರ್ನ್ ಮೆಡಿಸನ್ ಇಸ್ ಸೈಂಟಿಫಿಕ್ ರಿಸರ್ಚ್ ಅನಾಲಿಸಿಸ್ ಮಾಡಿನೇ ಮಾಡರ್ನ್ ಮೆಡಿಸನ್. ಒಂದು ಪ್ಯಾರಾಸ್ಟಮಾಲ್ ತೊಗೊಳ್ಳೋದಾಗಲಿ, ಪ್ರೋಸಿನ್ ತಗೊಳ್ಳೋದಾಗಲಿ, ಒಂದು ಹಾರ್ಟ್ಗೊಂದು ಮಾತ್ರೆ ಕೊಡೋದಾಗಲಿ, ಇದು ಏನು ಎವ್ರಿಥಿಂಗ್ ಇಸ್ ಬಿನ್ ಸ್ಟಡಿಡ್ 4 years. ಅಂಡ್ ದೆನ್ ಓನ್ಲಿ ಅದನ್ನ ನಾವು ಅಡ್ವೊಕೇಟ್. ಈಗ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಫಾರ್ಮುಲೇಟೆಡ್ ಸರ್ಟೈನ್ ಗೈಡ್ಲೈನ್ಸ್. ಹಾರ್ಟ್ ಅಟ್ಯಾಕ್ ಏನು, ಹಾರ್ಟ್ ಅಟ್ಯಾಕ್ ಬಂದ್ರೆ ಏನು ಮಾಡಬೇಕು. ಈಗ ಜಯದೇವ್ ಹಾಸ್ಪಿಟಲ್ ನೀವು ಹೋಗಿ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗಿ ಮಾಡ್ತಾರೆ. ಇಮಿಡಿಯೇಟ್ ರೆಗ್ಯುಲರ್ ತಗೊಳ್ತಾ ಇರ್ತಾರೆ. ಸಡನ್ ಆಗಿ ಹೆಂಗೆ, ಹೌ ಟು, ವಾಟ್ ಇಸ್ ದ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್. ಓನ್ಲಿ ನರ್ಸಸ್, ಸ್ಟಾಫ್ ನರ್ಸ್ ಹೂ ಆರ್ ಟ್ರೈನ್ಡ್ ಇನ್ ದಟ್ ವಿಲ್ ಡೂ. ಇಮಿಡಿಯೇಟ್ ಆಗಿ ಆಸ್ಪ್ರಿನ್ ಟ್ಯಾಬ್ಲೆಟ್ ಆಗ್ಬೋದು, 150 grams ಆಫ್ ಆಸ್ಪ್ರಿನ್, 4 tablets ಆಫ್ ಆಸ್ಪ್ರಿನ್ ಕೊಡ್ತಾರೆ, 4 tablets ಆಫ್ ಕ್ಲಾಪಿಡೋಗ್ರಿಲ್ ಕೊಡ್ತಾರೆ. ಇಮಿಡಿಯೇಟ್ ಆಗಿ ನಾಲ್ಗೆ ಕೆಳಗೆ ಮಾತ್ರ ಇರ್ತಾರೆ.
ಲಿಂಗ್ವಲ್ ಸಬ್ಲಿಂಗ್ವಲ್ ನೈಟ್ರೇಟ್ ಟ್ಯಾಬ್ಲೆಟ್ಸ್ ಅಂತ ಅದನ್ನ ಇಡ್ತಾರೆ. ಸೊ ಅವರು 300 ಗ್ರಾಮ್ 300 ಮಿಲಿಗ್ರಾಮ್ ಆಫ್ ಟ್ಯಾಬ್ಲೆಟ್ ರೆಗ್ಯುಲರ್ ಆಗಿ 75 ತಗೋತಾ ಇರ್ತೀವಿ. ಸೊ ದ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಓನ್ಲಿ ದ ಎಮರ್ಜೆನ್ಸಿ ಪೀಪಲ್. ಆ ಎಮರ್ಜೆನ್ಸಿ ಹೆಂಗೆ ಇಟ್ ಬಿಕಾಸ್ ಆಫ್ ಸೈಂಟಿಫಿಕ್ ಸ್ಟಡಿ. ಅವ್ರಿಗೆ ಸ್ಟಡಿ ಮಾಡಿ ಹಿಂಗೆ ಕೊಟ್ರೆ ಹಿಂಗಾಗುತ್ತೆ ಅಂತ ಮಾಡಿ ಮತ್ತೆ ಅವ್ರಿಗೆ ಇಂಜೆಕ್ಷನ್ ಕೊಟ್ಟು ಪೇನ್ ಕಿಲ್ಲರ್ ಕೊಟ್ಟು ಬ್ಲಡ್ ಥಿನ್ನರ್ ಇಂಜೆಕ್ಷನ್ಸ್ ಕೊಟ್ಟು ದೆನ್ ದ ಪೇಷಂಟ್ ಇಸ್ ರಿವೈವ್ಡ್ ಅಂಡ್ ಏನಾಗಿದೆ ಅಂತ ಕಂಡಿಡಿದು ಆಂಜಿಯೋಗ್ರಾಮ್ ಮಾಡಿ ಈ ಪೇಷಂಟ್ಗೆ ಆಂಜಿಯೋಪ್ಲಾಸ್ಟಿ ಮಾಡಬೇಕಾ ಹಂಗೆ ಇದು ಮಾಡ್ಬೇಕು ಅನ್ನೋದು ದಟ್ಸ್ ಎ ಸೈಂಟಿಫಿಕ್ ಸ್ಟಡಿ. ಈಗ ವಿಲೇಜ್ ನೀವು ಹೇಳ್ದಂಗೆ ಇಟ್ಸ್ ಆಲ್ ಓಲ್ಡನ್ ದಿಸ್ ಥಿಂಗ್. ಸೊ ದರ್ ಲಾಟ್ ಆಫ್ ಇವಾಗ ಟೆಕ್ನಾಲಜಿ ಇಸ್ ವೆರಿ ಮಚ್ ಅಡ್ವಾನ್ಸ್. Death rate also as comparatively in lifespan was 57 years long back. Today people are living up to 80 years because of the technology. So people are very aware of health issues, their lifestyle issues. ಮೊದಲೇನೆ ಕಾಯಿಲೆ ಏನು ಎತ್ತೆಲ್ಲ ಕಂಡುಹಿಡ್ಕೊಳ್ತಾರೆ, ಏನು ಪ್ರಾಬ್ಲಮ್ ಇದೆ ಅದನ್ನ ಅವರು ಕಲ್ತ್ಕೊಂಡು ಕರೆಕ್ಟ್ ಟೆಕ್ನಿಕಲ್ ಪರ್ಸನ್ ಹತ್ರ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ದ ಲೈಫ್ ಸ್ಪ್ಯಾನ್ ಇಸ್ ಇನ್ಕ್ರೀಸ್. ನಾವು 80 years ಪೀಪಲ್ ಆರ್ ಲಿವಿಂಗ್ ಇವತ್ತಿನ ದಿನದಲ್ಲಿ. ಅವತ್ತಿರಲಿಲ್ಲ ನೀವು ಹೇಳ್ದಂಗೆ. ಎಲ್ಲೋ ಇದು ದಟ್ ವಾಸ್ ಗುಡ್. ಬಟ್ ಕಷ್ಟಪಡೋರು ಏನು ಹೇಳ್ತಾರೆ ಚೆನ್ನಾಗಿ ದುಡಿಯೋರು, ನಿದ್ದೆ ಮಾಡೋರು, ಬೆಳಿಗ್ಗೆ ಮೈಮೂರ್ದು ಕೆಲಸ ಮಾಡೋರು, 4 ಗಂಟೆ 5 ಗಂಟೆಗೆ ಎದ್ದು ಕೆಲಸ ಮಾಡೋರು ಇವತ್ತು ಎದ್ದೊಳೋದೇ 7 ಗಂಟೆ 8 ಗಂಟೆಗೆ. ಇವತ್ತು ತಿನ್ನೋ ಎಲ್ಲ ಬರ್ಗರು ಪಿಜ್ಜಾ ಫುಡ್ಡು, ಎದ್ದೊಳೋದು 7 ಗಂಟೆ 8 ಗಂಟೆ, ಏನು ಎಕ್ಸಸೈಸ್ ಇಲ್ಲ, ಮತ್ತು ಸ್ಟ್ರೆಸ್ಸು, ಬ್ಯಾಡ್ದಿದ್ದ ವಿಚಾರಗಳಲ್ಲಿ ಯೋಚನೆಗಳು. ಇವತ್ತಿನ ಜನ್ರೇಷನ್ನು ಮೈಂಡ್ಸೆಟ್ ಈ ಥರ ಇದೆ. ಅವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ರು, ಏನೋ ಬೆವರು ಮೀನ್ಸ್ ದೇ ಯೂಸ್ ಟು ಸ್ವೆಟ್. ಈಗ 10,000 ಸ್ಟೆಪ್ ಮಾಡೋದು ಇವತ್ತಿನ ಟ್ರೆಂಡು, ಹೌದಾ? ಅವತ್ತು ಅದೆಲ್ಲ ಬೆಳಗ್ಗೆ 6 ಗಂಟೆಗೆ 4 ಗಂಟೆಗೆ ಎದ್ದು ಹೋಗಿ ಹೊಲದಲ್ಲಿ ಕೆಲಸ ಮಾಡಿ 7 ಗಂಟೆ ಸನ್ರೈಸ್ ಟು ಡಾನ್ ಟು ಡಸ್ಕ್ ಅಂತೀವಲ್ಲ, ಹಂಗೆ ಬೆಳಿಗ್ಗೆ ಕರೆಕ್ಟಾಗಿ ಸೂರ್ಯ ಹುಟ್ಟುವಾಗ ಅವ್ರು ರೆಡಿ ಆಗಿರೋರು ಸೂರ್ಯ ಮುಳುಗ್ತಾ ಮಲಗ್ಬಿಡೋರು. ಇವತ್ತು 11 ಗಂಟೆ ಮಲಗ್ತಾರೆ, ಅವತ್ತು 7 ಗಂಟೆ ಮಲ್ಕೊಂಡು. ಸೊ ದಟ್ ಈಸ್ ದ ಸೀಕ್ರೆಟ್. ಅವತ್ತಿನ ದಿನ ಇದೆಲ್ಲ ಇದ್ರೂ ದೇ ಯೂಸ್ ಟು ಸರ್ವೈವ್. ನಮ್ಮದು ಮೆಡಿಕಲ್ಲು ಮಾಡರ್ನ್ ಸ್ಟ್ರೆಂತಲ್ಲಿ ನಾವು ಇಷ್ಟೆಲ್ಲ ಸ್ಟಡಿ ಮಾಡಿ ಹಿಂಗೆ ಮಾಡಿದ್ರೆ ಹಿಂಗೆ ಕಾಯಿಲೆ ಬರ್ದಂಗೆ ನೋಡ್ಕೊಬೇಕು. ಸೊ ಕಾಯಿಲೆ ಬಂದ ಮೇಲೆ ಯು ಹ್ಯಾವ್ ಟು ಫಾಲೋ ಇದು. ಸರ್ ಅಂದರೆ ನಮ್ಮ ಜೀವನ ಶೈಲಿನೇ ಇದಕ್ಕೆಲ್ಲ ಕಾರಣ. ಜೀವನ ಶೈಲಿನೇ ಮೇನ್ ಕಾರಣ. ಜೀವನ ಶೈಲಿ ಎಲ್ಲ ಸಣ್ಣ ಹುಡುಗನಿಗೂ ಸ್ಟ್ರೆಸ್ ಇದೆ. ದೊಡ್ಡ ಬ್ಯಾಗ್ ಪುಸ್ತಕ ಕಳಿಸ್ತಾರೆ ಓದು. ಇವಾಗೆಲ್ಲ ದೊಡ್ಡ ಪುಸ್ತಕ, 10 kg ತೂಕ ಅದಕ್ಕೆ 20 kg ಪುಸ್ತಕ ಹಾಕಿರ್ತಾರೆ. ಅದಕ್ಕೆ ಏನೋ ದೊಡ್ಡ ಸೋಡಾ ಗ್ಲಾಸ್ ಇರುತ್ತೆ ಸಣ್ಣ ಮಗುಗೆ. ದಟ್ ಈಸ್ ಸುಮ್ಮನೆ ಸ್ಟ್ರೆಸ್. ಈಗ ನಮ್ಮ ಹಿಂದಿನ ಇದ್ರಲ್ಲಿ ಹೇಳ್ತಿದ್ರಲ್ಲ, ಈಗ ವಿವೇಕಾನಂದರಲ್ಲಿ ಹೇಳ್ತಿದ್ರು ನೋಡಿ, ಒಳಗಡೆ ಏನಿದೆ ವ್ಯಕ್ತಿ ಒಳಗೆ ಅದನ್ನ ಹೊರಗಡೆ ತೆಗೋದು ಸ್ಕೂಲ್ ಸಿಸ್ಟಮ್. ಆಲ್ರೆಡಿ ಪ್ರತಿ ವ್ಯಕ್ತಿನೂ ವ್ಯಕ್ತಿತ್ವ ಅನ್ನೋದು ಆಲ್ರೆಡಿ ದೇವರು ಬಿಲ್ಟ್ ಮಾಡಿ ಕಳ್ಸಿರ್ತಾರಂತೆ ಒಳಗಡೆ. ಅದನ್ನ ಎತ್ತಿ ಅವ್ನು ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗ್ತಾನೆ ಅನ್ನೋದು ಟೀಚರ್ಸು ಅದನ್ನ ಹುಡುಕಿ ಅವನು ಆ ಫೀಲ್ಡಲ್ಲಿ ಬೆಳೆಸ್ಬೇಕು. ಆವಾಗ ಅವನು ಶೈನ್ ಆಗ್ತಾನೆ. ದಟ್ ಈಸ್ ವಾಟ್ ಈಗ UK ಆಗೋ US ಆಗೋದಲ್ಲ, ದಟ್ ಈಸ್ ವಿಲ್ ಬಿ ಪಾರ್ಟ್ ಆಫ್ ದೇರ್ ಕರಿಕ್ಯುಲಮ್. ಏನೋ ಅವನಿಗೆ ಆ ವ್ಯಕ್ತಿಲಿ ಏನು ಆಗ್ತಾನೆ, ಒಬ್ರು ಜರ್ನಲಿಸ್ಟ್ ಆಗ್ತಾರೆ, ಒಬ್ರು ಡಾಕ್ಟರ್ ಆಗ್ತಾರೆ, ಒಬ್ರು ಇಂಜಿನಿಯರ್ ಆಗ್ತಾರೆ. ಆ ವ್ಯಕ್ತಿ ಸೊ ಇಟ್ ಈಸ್ ನಾಟ್ ಇದು ಅವನಿಗೆ ಗೊತ್ತಾಗುತ್ತೆ. ಟೀಚರ್ಗೆ ಅವ್ನು ಬೆಳೀತಾ ಅವನಲ್ಲಿ ಏನು ಕಲೆ ಇದೆ. ಒಬ್ಬ ಹಾಡುಗಾರ ಪಿಕ್ಚರ್ ಹೇಳ್ತಾನೆ, ಒಬ್ಬ ಇನ್ನೊಬ್ಬ ಫಿಲಮ್ ಆ್ಯಕ್ಟರ್ ಆಗ್ತಾನೆ. ಸೊ ಅದನ್ನು ಎತ್ತಿ ಬೆಳೆಸೋದು ದಟ್ ಈಸ್ ದ ಅವ್ರದ್ದು. ನಮ್ಮಲ್ಲಿ ಆ ಥರ ಇಲ್ಲ. ನಮ್ಮಲ್ಲಿ ಪೇರೆಂಟ್ಸ್ ಇದಕ್ಕೆ ನೀನು ಇಂಜಿನಿಯರಿಂಗ್ ಓದಬೇಕು, ನೀನು ಮೆಡಿಸಿನೇ ಓದಬೇಕು, ನೀನು ಹಿಂಗೆ ಬರಬೇಕು, ನೀನು ಹಿಂಗೆ ಆಗಬೇಕು, ಈ ಥರ ಪ್ರೆಷರ್ ಮಾಡಿ ಮಕ್ಕಳನ್ನ ಬೆಳೆಸೋದು. ಆ ಚಿಕ್ಕಂದಿಂದ ನಾವು ವಿ ಆರ್ ಅಕ್ಯುಮುಲೇಟಿಂಗ್ ದ ಸ್ಟ್ರೆಸ್, ಬೇರೆ ಥರ ಸ್ಟ್ರೆಸ್. ಅದು ಹಂಗೆ ಅದು ಬೆಳ್ಕೊಂಡು ಬರುತ್ತೆ. ಸಿಟಿ ಲೈಫಲ್ಲಿ ಇದು ಇಸ್ ವೆರಿ ಕಾಮನ್. ದಿಸ್ ಇಸ್ ಹೌ ಅವ್ರು ಮಾಡ್ತಾರೆ, ನೀನು ಮಾಡ್ತಾರೆ. ಅವ್ರ ಮನೆಯವ್ರು ಹಿಂಗಿದೆ, ನೀನು ಮಾಡ್ತಾರೆ. ಅವ್ರು ಓದ್ತಾರೆ, ನೀನು ಓದ್ತಾಯಿಲ್ಲ, ಅವ್ರು ಮಾಡ್ತಾರೆ. ಸೊ ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಈ ಎಲ್ಲ ಒಂದು ನಾವು ನಮ್ಮ ವೇ ಆಫ್ ಸಿಟಿ ಲೈಫ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.